ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನಪ್ಪ ಟೈಟಲ್ ನೋಡೋ ನಿಮಗೆ ಒಂದು ಕ್ವೆಶನ್ ಬಂದಿರುತ್ತೆ, ಏನು ಮತ್ತೆ ಸ್ಯಾರಿ ಏನು ಫಂಕ್ಷನ್ನು ಅದು ಇದು ಅಂತ ನಿಮಗೆ ಡೌಟ್ ಬಂದಿರುತ್ತೆ. ಸೊ ಅದಕ್ಕೆ ಹೋಗ್ತಾ ಇರೋದು ಪರ್ಚೇಸ್ ಮಾಡೋಣ ಅಂತ. ಸೊ ಎಲ್ಲಿಗೆ ಅಂದರೆ ಕಲ್ಲೂರಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಸೀಮಂತಕ್ಕೆ ಅಲ್ಲೇ ತೊಗೊಂಬಂದಿದ್ದು ತಂಗಿ ಸೀಮಂತಕ್ಕೆ ಸೀರೆಗಳೆಲ್ಲ, ಹಂಗಾಗಿ ಸ್ವಲ್ಪ ದೂರ ಆಗುತ್ತೆ, ಒಂದು 50-60 ಕಿಲೋಮೀಟ್ರ್ ಆಗುತ್ತೆ. ಬಟ್ ಅಲ್ಲೇ ನೇಯ್ತಾರೆ ಈ ಸೀರೆಗಳು. ಸೊ ಹಂಗಾಗಿ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಕಲೆಕ್ಷನ್ಸ್ ಅಂದ್ಬಿಟ್ಟು ನಾವು ಲಾಸ್ಟ್ ಟೈಮ್ ಹೋಗಿದ್ದು ಕವಿತಾ ಸಿಲ್ಕ್ ಸ್ಯಾರೀಸ್ಗೆ. ಸೊ ಅಲ್ಲಿ ನಮಗೆ ಇಷ್ಟ ಆಯಿತು, ತುಂಬ ಚೆನ್ನಾಗೂ ಮಾತಾಡಿಸ್ತಾರೆ. ಸೊ ಹಂಗಾಗಿ ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಶಾಪ್ ಮಾಡೋಣ ಅಂತ. ಏನಕ್ಕೆ ಅಂದರೆ ಕಲ್ಲೂರು ಬಂದುಬಿಟ್ಟು ಒಂದು ಗುಬಿ ಮೇಲೆ ಹೋಗ್ಬೋದು, ಒಂದು ಹೆಬ್ಬೂರು ಮೇಲೆ ಹೋಗ್ಬೋದು. ನೀನು ಗೂಗಲಲ್ಲಿ ಹಾಕಿದ್ರೆ ನಿಮಗೆ ಸಿಕ್ಬಿಡುತ್ತೆ. ನಾವು ಇವಾಗ ಈ ಕಡೆ ಹೆಬ್ಬೂರು ಕಡೆಯಿಂದ ಹೋಗ್ತಾ ಇದ್ವಿ, ಸ್ವಲ್ಪ ನಿಯರ್ ಆಗುತ್ತೆ ಅಂದ್ಬಿಟ್ಟು. ಒಂದು ಗುಬ್ಬಿ ಕಡೆಯಿಂದ ಒಂದು 5-6 ಕಿಲೋಮೀಟ್ರ್ ಜಾಸ್ತಿನೇ ಆಗುತ್ತೆ. ಇನ್ನು ನಾವು ಪಾಪು, ತಂಗಿ, ಅಮ್ಮ, ಅಪ್ಪ ಎಲ್ಲರೂ ಹೊರಟಿದ್ದೀವಿ. ಸೊ ಏನಕ್ಕೆ ಅಂದರೆ ಅಮ್ಮಂಗೆ ಮಡ್ಲಕ್ಕಿ ಸೀರೆ ತೊಗೊಂಬರ್ಬೇಕು, ಅವ್ರ ಅಣ್ಣ ಕೊಟ್ಟಿದ್ದಾರೆ ದುಡ್ಡು. ಏನಕ್ಕೆ ಅಂದರೆ ನಮ್ಮ ಮಾವನ ಮಗಂದು ಮದುವೆ, ಅಂದರೆ ಸ್ವಂತ ಅಣ್ಣ ನಮ್ಮ ಅಮ್ಮಂಗೆ, ಅವರ ಸ್ವಂತ ಅಣ್ಣನ ಮಗನ ಮದುವೆ, 2ನೇ ಮಗನ ಮದುವೆ. ಸೊ ಹಂಗಾಗಿ ಮಡ್ಲಕ್ಕಿ ಕೊಡ್ತಾರೆ ಮದುವೆ ಟೈಮಲ್ಲಿ. ಹಂಗಾಗಿ ಸರಿ ಇಲ್ಲೇ ಚೆನ್ನಾಗಿರುತ್ತಲ್ವ ಅಂತ ಇಲ್ಲೇ ಬಂದ್ವಿ. ಸೊ ತೊಗೋಬೇಕು ಇಲ್ಲಿ ರೇಷ್ಮೆ ಸೀರೆನೇ ನೋಡ್ತಿದ್ದಾರೆ. ಇದಕ್ಕೊಂದು ಜೊತೆ ಮಾಮೂಲಿ ಒಂದು ಸೀರೆ ಮಡ್ಲಕ್ಕಿಗೆ 2. ಸೊ ಈ ಥರ 2 ತೊಗೊಳ್ಳೋಣ ಅಂತ ನೋಡೋಣ ಅಂತಲೇ ಇಲ್ಲಿವರೆಗೂ ಬಂದ್ವಿ. ಅದು ಬಾగుంది చూడు గ్రీన్. చూడు అది బాగుంది కలర్ పిచ్చు. బ్లాక్ ఉండేటు తీసుకో కలర్స్, అది ಬೇಡ. బ్లాక్ ఉండేటు తీసుకో, ಯಾವ పక్కన పెట్టుకొని లాస్ట్ తీసుకో, అది ಬೇಡ. ಅದೊಂದು ಕೊಟ್ರಲ್ಲ, ಅದಿದೆ ಬಿಡಿ, ಅದೇ ಚೆನ್ನಾಗಿ ತಕ್ಕೂ ಸಿಗ್ತದೆ. అదేసుకో బ్రౌను, వెనకాలకి వేసుకో. బాగుంది కలర్. ಆ್ಯಂಡ್ ಫಸ್ಟ್ ಹಾಕೊಂಡ್ರಲ್ಲ ಚೆಕ್ಸ್ ಇರೋದು ಬ್ಲೂ ಕಲರ್, ಡಾರ್ಕ್ ಬ್ಲೂ ಕಲರ್, ಅದೇ ಫೈನಲ್ ಆಗಿ ಸೆಲೆಕ್ಟ್ ಆಯಿತು. ರೇಷ್ಮೆದದು 8,000 ಸಮಥಿಂಗ್ ಏನೋ ಆಯಿತು. ಒಳ್ಳೆ ರೇಷ್ಮೆ, ಪ್ಯೂರ್ ರೇಷ್ಮೆ ಅದು, ಜರಿ ಎಲ್ಲ ಇದೆ. ಇನ್ನು ಅಲ್ಲಿಂದ ಸೀದಾ ಇನ್ನು ಲೇಟ್ ಆಗಿತ್ತಲ್ಲ, ಸೊ ಹೋಟೆಲಿಗೆ ಬಂದ್ವಿ, ಇಲ್ಲೇ ವಿಳಾಸಿ ಹತ್ರ. ಸೊ ಇಲ್ಲಿ ಹೋಟೆಲಲ್ಲಿ ಊಟ ಮಾಡಿಕೊಂಡು ಹೊರಟ್ವಿ. ಬೆಳಗ್ಗೆನೇ ಮಾಡಿದ್ದೆ ನಾನು ಸಾಂಬಾರು, ಬಟ್ ಅಲ್ಲೇ 3 ಗಂಟೆ 3:15 ಆಗೋಯಿತು. ಸರಿ ಲೇಟ್ ಆಗುತ್ತೆ, ಹೋಗಿ ಅನ್ನ ಮಾಡಿಕೊಂಡು ತಿನ್ನೋಷ್ಟೊತ್ತಿಗೆ ಅಂದ್ಬಿಟ್ಟು ಇಲ್ಲೇ ಬಂದ್ವಿ. ಏನಾದರೂ ರೋಟಿ, ರೈಸ್ ಈ ಥರದ್ದು ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲಶಿಕಾ ಸ್ಕೂಲಲ್ಲಿ ಒಂದು ಹಿಂದೂ ಸಮಾಜೋತ್ಸವ ಅಂತ ಒಂದು ಫಂಕ್ಷನ್ ಮಾಡಿದ್ರು. ಸೊ ಅಲ್ಲಿ ಲಶಿಕಾ ಶ್ಲೋಕಾಸ್ ಎಲ್ಲ ಹೇಳ್ತಾರಲ್ಲ, ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ರು ಶ್ಲೋಕಾಸ್ ಎಲ್ಲ ಹಾಡ್ಸೋಣ ಅಂದ್ಬಿಟ್ಟು. ಸೊ ಹಂಗಾಗಿ ಅವಳನ್ನ ಕರ್ಕೊಂಡು ಬಂದಿದ್ದೀನಿ. ಅವ್ರ ಜೊತೆಗೆ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ರಾ, ಪೂರ್ತಿ ಆಟ ಆಡಿಕೊಂಡು ಅವ್ರದ್ದೇ ಹವಾ. ಸರಿ ನಿಂತ್ಕೊಳ್ರಿ ಒಂದು ಫೋಟೋ ತೆಗಿಯೋಣ. ಪುಟಾಣಿ ಮಕ್ಕಳೆಲ್ಲ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾಯಿದ್ರು. ಸರಿ ಅಂದ್ಬಿಟ್ಟು ಇವರೆಲ್ಲ ಶ್ಲೋಕ ಹಾಡೋಕ್ಕೆ ಸ್ವಲ್ಪ ಜನ ಮಾತ್ರ ಸೆಲೆಕ್ಟ್ ಮಾಡಿದರು, ಅದರಲ್ಲಿ ಲಶಿಕಾ ಕೂಡ ಒಬ್ಬಳು. ಸರಿ ಸೇರಿಸ್ಕೊಳ್ಳ, ಅವ್ರ ಮ್ಯಾಮ್ ಬರ್ಕೊಳ್ಳ ಹೆಸರು ಅಂದರು. ಸರಿ ಬರ್ಕೊಳ್ಳಿ ಅಂತ ಹೇಳಿದೆ. ತುಂಬ ಚೆನ್ನಾಗಾಯಿತು ಪ್ರೋಗ್ರಾಮ್ ಮಾತ್ರ. ಕನ್ನಡ
ಓಂ ಶ್ರೀ ಗಣೇಶಾಯ ನಮಃ. ನೃಪತುಂಗ ಬಡಾವಣೆ ಜನತಾ ಕಾಲೋನಿ ಜಯನಗರ ಪೂರ್ವ ಮಹಾಸ್ವಾಮಿಗಳು ಶ್ರೀ ಸದ್ಧರ್ಮ ಸಿಂಹಾಸನ ಸಂಸ್ಥಾನ. ನಿಮಿಷ ಮಾಡ್ತೀನಿ. ಮೈ ಕಾಣಿಲ್ಲ. ಸೆರಗು ಕಣ ಕಣ ಮಂಗಳವು ನಮ್ಮಿ ತಾಯ್ನೆಲವು ನಮ್ಮಿ ತಾಯ್ನೆಲವು ಕಾಶ್ಮೀರದಲ್ಲಿ ಸುರಿಯುವುದು ತುದಿನ ರಾಜಸ್ಥಾನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಈ ಥರ ಬ್ಲಾಗ್ ಮಾಡಿ ತುಂಬ ದಿನವೇ ಆಗೋಯ್ತು. ಗ್ರೂಪ್ ಟೂರು ಅದು ಇದು ನನ್ನ ಮಗನ ಬರ್ತಡೇ ಅಂದ್ಕೊಂಡೆ ಫುಲ್ ಇದಾಗೋಯ್ತು. ಸೊ ಇವತ್ತು ನಾನು ಪ್ರಕುಲ್ ಮತ್ತು ನನ್ನ ಫ್ರೆಂಡ್ ಗೊತ್ತಲ್ಲ ಸಂಗೀತ, ಮೇಕಪ್ ಆರ್ಟಿಸ್ಟು, ಅವ್ರ ಮಗಳು ಮಠಕ್ಕೆ ಹೋಗ್ತಾ ಇದ್ದೀವಿ. ನಾವು ಮಠಕ್ಕೆ ಹೋಗ್ತಾ ಇಲ್ಲ, ಮಕ್ಕಳು ಮಾತ್ರ ಮಠದಲ್ಲಿ ಎಂಜಾಯ್ ಮಾಡ್ತಾರೆ. ನಾವು ಹೋಗ್ಬಿಟ್ಟು ಪಾಂಪ್ಲೆಟ್ ಎಲ್ಲ ಪ್ರಿಂಟ್ ಹೊಡ್ಸಿದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಒಂದು ಸೈಡ್ ಇಂಗ್ಲೀಷು, ಒಂದು ಸೈಡು ಬ್ಯಾಕ್ ಸೈಡು ಕನ್ನಡ. ಸೊ ಹಂಗಾಗಿ ಅದನ್ನೆಲ್ಲ ಸ್ವಲ್ಪ ಪಬ್ಲಿಸಿಟಿ ಮಾಡೋಣ. ತುಂಬ ಜನ ಬರ್ತಾರೆ, ಏನಕ್ಕಂದರೆ ಇವತ್ತು ನಾಳೆನೇ ಲಾಸ್ಟು. ಈ ಶಿವರಾತ್ರಿ ಆದಮೇಲೆ ನಾನು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾ ಇರೋದು. ಸೊ ಹಂಗಾಗಿ ಮುಗ್ದೋಗ್ಬಿಡುತ್ತೆ. ಈ ಮಕ್ಕಳು ಜಾತ್ರೆ ನೋಡ್ದಂಗೆ ಆಗುತ್ತೆ. ಪ್ಲಸ್ ನಮಗೆ ಬಿಸ್ನೆಸ್ ಪರ್ಪಸ್ಗೆ ನಾವು ಹೋಗ್ತಾ ಇದ್ದೀವಿ. ಸೊ ಇದಿಷ್ಟು ರೆಡಿ ಆಗಿದ್ದೀನಿ. ಈಗ ಶಾರ್ಪು 5:15 ಆಗಿದೆ. 5:15 ಆಗಿದೆ. ಸೊ 5:15ಗೆ ಎಲ್ಲ ಮೀಟಪ್ ಅಂತ ಹೇಳಿದ್ವಿ. ಸಂಗೀತವ್ರು ಕೂಡ ಬರ್ತಿದ್ದಾರೆ. ಕೆಲಸ ಅಂತ ಬಂದಾಗ ನಾನು ಸಖತ್ತು ಸ್ಟ್ರಿಕ್ಟು. ಸೊ ನನ್ನ ಮಾತು ನಾನೇ ಕೇಳಲ್ಲ, ಒಂದೊಂದ್ಸಲ ಅಷ್ಟೇ ಸ್ಟ್ರಿಕ್ಟಾಗಿರ್ತೀನಿ. ಸೊ ಇದೆಲ್ಲ ಆದಮೇಲೆ ಇನ್ನೂ ಅಪ್ಡೇಟ್ಸ್ ಕೊಡ್ತೀನಿ. ತುಂಬ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಯಾವುದೇ ಒಂದು ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ. ಸೊ ಇವಾಗ ಹೊರಡಬೇಕು, ಅದಕ್ಕೂ ಮುಂಚೆ ಒಂದ್ಸಲ ಪಾಂಪ್ಲೆಟ್ ತೋರಿಸ್ತೀನಿ, ಓಕೆನಾ? ಇನ್ನು ಪಾಂಪ್ಲೆಟ್ ನೋಡಿ ಈ ಥರ ಪ್ರಿಂಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಅಲ್ಲ, ಕಲರ್ಫುಲ್ಲಾಗಿ ಡೀಟೇಲ್ಡಾಗಿ ಮಾಡಿದ್ದೀನಿ. ಪ್ರೈಸಸ್ ನಾನು ಮೆನ್ಷನ್ ಮಾಡಲ್ಲ, ಕೆಲವರು ಎಲ್ಲ ಪ್ರೈಸಸ್ಸು ಮೆನ್ಷನ್ ಮಾಡ್ತಾರೆ ಬೇರೆ ಇದರಲ್ಲಿ. ಸೊ ನಾನು ಮಾಡಿಸಿಲ್ಲ, ಏನಕ್ಕಂದರೆ ಇವಾಗ ಅವ್ರು ಅದೇ ಪ್ಲೇಸ್ಗೆ ಅಂತಲೇ ಹೋಗಲ್ಲ, ಬೇರೆ ಬೇರೆ ಪ್ಲೇಸಸ್ಗೆಲ್ಲ ಕೇಳ್ತಾರೆ, ಬೇರೆ ಬೇರೆ ಡೆಸ್ಟಿನೇಷನ್ಸ್ ಕೇಳ್ತಾರೆ. ಸೊ ಹಾಗಾಗಿ ನಮ್ಮಲ್ಲಿ ಏನೇನು ಅವೈಲಬಲ್ ಇದೆ, ಏನೇನು ಟ್ರಾನ್ಸ್ಪೋರ್ಟೇಷನ್ ಇದೆ, ಎಲ್ಲೆಲ್ಲಿಗಿದೆ ಅಂತ ನಾನು ಎಲ್ಲನೂ ಮೆನ್ಷನ್ ಮಾಡಿದ್ದೀನಿ. ಸೊ ಅವ್ರು ಯಾವ ಡೆಸ್ಟಿನೇಷನ್ ಕೇಳ್ತಾರೆ, ಎಷ್ಟು ದಿನಕ್ಕೆ ಕೇಳ್ತಾರೆ, ಅದ್ರ ಮೇಲೆ ಪ್ರೈಸಸ್ ಹೋಗುತ್ತೆ. ಇದರಲ್ಲಿ ಹಾಕಿದ್ರೂ ವೇಸ್ಟ್ ಆಗುತ್ತೆ ಪ್ರೈಸಸ್ಸು. ಸೊ ಹಂಗಾಗಿ ನಾನು ಪ್ರೈಸಸ್ ಏನಾಗಿಲ್ಲ. ಇನ್ನು ಅನ್ಲಿಮಿಟೆಡ್ ಕಾಂಪ್ಲಿಮೆಂಟ್ರಿ ಫೋಟೋಶೂಟ್ ಕೂಡ ಇರುತ್ತೆ ನಮ್ಮದ್ರಲ್ಲಿ, ಅದಕ್ಕೆ ನಾವೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಮಾಡಲ್ಲ. ಸೊ ಎಷ್ಟೋ ಒಂದು 4,000 ಪ್ರಿಂಟ್ ಏನೋ ಮಾಡಿಸಿದ್ದೀವಿ. ಇನ್ನು ಬಂದ್ವಿ ಇಲ್ಲಿಗೆ ಸಿದ್ಧಗಂಗಾ ಮಠ ಪಾರ್ಕಿಂಗು ಗೊತ್ತೇ ಇರುತ್ತೆ ತುಮಕೂರಲ್ಲಿ, ಇದಕ್ಕೆ ಅಂತ ಸಪ್ರೇಟ್ ಒಂದಿದೆ. ಸೊ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮ ಮನೆಗೆ ತುಂಬ ನಿಯರ್ ಶಾರ್ಟ್ಕಟ್ಟಿಂದ ಬಂದುಬಿಟ್ರೆ. ಇನ್ನು ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೆ ಸಂಗೀತ ಅವ್ರಿಗೋಸ್ಕರ. ಅವರು ಹೊರಟಿದ್ದೀನಿ ಅಂತ ಅಂದರು. ಇವಾಗ ಸನ್ಸೆಟ್ ಆಗ್ತಾಯಿದೆ. ಪ್ರಕುಲ್ ತುಂಬ ಜನ ಇದ್ದಾರೆ, ಗೊತ್ತಿಲ್ಲ, ಇವತ್ತು ನೆನ್ನೆ ಎಲ್ಲ ಹಬ್ಬ ಆಯ್ತಲ್ಲ, ಹಾಗಾಗಿ ತುಂಬ ಜನ ಇದ್ದಾರೆ. ಎಲ್ಲ ಒಂದೊಂದು ಕಡೆ ಲಾಕ್ ಎಲ್ಲ ಮಾಡಿದ್ದಾರೆ. ಬೋಂಡ ತಿನ್ನಲ್ಲ. ಅದೇ ಯೂಟ್ಯೂಬ್ ಆಗಕ್ಕೆ ಬಾ ನೀನು ಆಯ್ ಮಾಡು. ಆಯ್ ಮಾಡು. ಕೊಡ್ತಾರೆ. ಮನೆ
ಮಾಡ್ತಾ ಇದ್ರಲ್ಲ, ಸೊ ಸಿಕ್ದವ್ರಿಗೆಲ್ಲ ಹೇಳ್ಕೊಂಡು ಒಂದೊಂದು ಸತಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಒಂದೊಂದು ಕಡೆ ಪಾಂಪ್ಲೆಟ್ ಹಾಗೆ ಕೊಡ್ಕೊಂಡು ಬರ್ತಾಯಿದ್ದೆ. ಏನೋ ಒಂಥರ ಖುಷಿ, ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಪಾಂಪ್ಲೆಟ್ಸ್ ಎಲ್ಲ ಹಂಚ್ತಿರೋದು. ನನ್ನ ಕೆಲಸ ನಾನು ಪಾಂಪ್ಲೆಟ್ಸ್ ಹಂಚ್ತಿರೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಸೊ ಎಲ್ಲನೂ ನಾನೇ ಮಾಡಬೇಕು A to Z ಅನ್ನೋದು ನನ್ನದು. ಏನಕ್ಕಂದರೆ ನಾವು ಕಷ್ಟ ಬಿದ್ದಷ್ಟು ದೇವರು ಅದಕ್ಕೆ ಪ್ರತಿಫಲ ಕೊಡ್ತಿದ್ದಾರೆ ಕೂಡ. ಸೊ ಹಂಗಾಗಿ ನಮ್ಮ ಕೆಲಸ ನಮ್ದು ಏನಿದೆ, ನಮ್ಮ ಕರ್ತವ್ಯ ನಾವು ಮಾಡಬೇಕು. ಸೊ ತಾನಾಗಿಯೇ ಪ್ರತಿಫಲ ಸಿಗುತ್ತೆ ಅಲ್ವಾ. ಸೊ ಹಂಗಾಗಿ ಪ್ರತಿಯೊಂದು ಕಡೆನೂ ಎಲ್ಲ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಲಾಸ್ಟಲ್ಲಿ ನಾನು ಪಾಂಪ್ಲೆಟ್ನು ನಾನು ಕ್ಲೀನಾಗಿ ಶೇರ್ ಮಾಡಿರ್ತೀನಿ. ಸೊ ಪ್ಲೀಸ್ ಟೂರ್ಸ್ ಟ್ರಾವೆಲ್ಸ್ ಎಲ್ಲೇ ಆಲ್ ಓವರ್ ಇಂಡಿಯಾ ಇಂಟರ್ನ್ಯಾಷನಲ್ ಎಲ್ಲೇ ಇದ್ರೂ, ಗ್ರೂಪ್ ಟೂರ್ಸ್ ಆಗಿರ್ಬೋದು, ಒಂದೇ ಫ್ಯಾಮ್ಲಿಯಿಂದ ಬಂದ್ರೂ ಮಾಡಿಕೊಡ್ತೀನಿ. ಒಳ್ಳೆ ಮೆಮೊರಬಲ್ ಟೂರ್ ನಿಮ್ಮದಾಗಿರುತ್ತೆ. ಸೊ ಖಂಡಿತವಾಗ್ಲೂ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಡೀಟೇಲ್ಸ್ ಇರುತ್ತೆ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. Open eyes.